ಕೈಲಾಸ ದೊಡ್ಡದಲ್ಲ, ಕಾಯಕ ದೊಡ್ಡದು. ಧರ್ಮ ದೊಡ್ಡದಲ್ಲ, ದಯೆ ದೊಡ್ಡದು. ಅರಿವು ದೊಡ್ಡದಲ್ಲ, ಆಚಾರ ದೊಡ್ಡದು. ನಿಮ್ಮ ಪಾದದಡ್ಡೆಯಲ್ಲಿರುವ ನಾವೇ ಧನ್ಯ. ತ್ರಿವಿಧ ದಾಸೋಹಿ ಪದ್ಮಭೂಷಣ ಲಿಂಗೈಕ್ಯ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮಿಯವರ ಪುಣ್ಯಸ್ಮರಣೆಯೆಂದು ಗೌರವ ನಮನಗಳು. ತ್ರಿವಿಧ ದಾಸೋಹದ ಮೂಲಕ ಜನಮನದಲ್ಲಿ ಚಿರಸ್ಥಾಯಿ ಸ್ಥಾನ ಪಡೆದ ಪರಮ ಪೂಜ್ಯ ಶ್ರೀ 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 ಶಿವಕುಮಾರ ಸ್ವಾಮಿಯವರ ಪುಣ್ಯಸ್ಮರಣೆಯ ದಿನ ನಮ್ಮ ಭಕ್ತಿ ಮತ್ತು ಗೌರವಪೂರ್ವಕ ನಮನಗಳು. ಅನ್ನ ಅಕ್ಷರ ನೀಡಿದ ಮಹಾನ್ ಸಂತ, ನಾವು ಕಂಡ ನಡೆದಾಡುವ ದೇವರು, ತ್ರಿವಿಧ ದಾಸೋಹಿ ಕಾಯಕ ಯೋಗಿ ಪೂಜ್ಯ ಡಾಕ್ಟರ್ ಶ್ರೀ 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 ಶಿವಕುಮಾರ ಶ್ರೀಗಳ ಪುಣ್ಯಸ್ಮರಣೆಯ ಗೌರವ ನಮನಗಳನ್ನು ಅರ್ಪಿಸುತ್ತಾ ಸುಮಾರು ಇಂದು 7ನೇ ವರ್ಷದ ಪುಣ್ಯಸ್ಮರಣೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತಗಳನ್ನು ಕೋರ್ತಾ ಸುಮಾರು ಸಾವಿರಾರು ಭಕ್ತರಿಂದ ನೆರೆದು ಆಚರಿಸ್ತಾ ಇರತಕ್ಕಂಥ ಈ ಪುಣ್ಯಸ್ಮರಣೆಗೆ ನೀವು ಸಹ ಭಾಗಿಯಾಗಿ ಎಂದು ಹೇಳುತ್ತಾ, ಸೊ ಇವತ್ತು ಏನೇನು ಈ ಒಂದು ಪುಣ್ಯಸ್ಮರಣೆ ದಿನ ಸಿದ್ಧಗಂಗಾ ಮಠ ತುಮಕೂರು, ಸೊ ಇಲ್ಲಿ ಒಂದು ದಾಸೋಹ ದಿನ ಎಂದೇ ಪ್ರಸಿದ್ಧವಾಗಿರುವಂತಹ ಒಂದು ದಿನ ಇದು, ಲಿಂಗೈಕ್ಯರಾದಂತಹ ದಿನ. ಸೊ ಈ ದಿನವನ್ನು ಇಲ್ಲಿ ಆಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು, ಅದರ ಒಂದಿಷ್ಟು ಮಾಹಿತಿ ನಿಮಗೆ ಕೊಡ್ತಾ ಇದ್ದೀನಿ ನೋಡಿ. ಜಗತ್ತು ಕಂಡ ಒಂದು ಅಚ್ಚರಿ, ನಡೆದಾಡುವ ದೇವರೆಂದೇ ಖ್ಯಾತರಾಗಿರುವ ಶ್ರೀಗಳು ತಾರುಣ್ಯದಲ್ಲಿಯೇ ತಮ್ಮ ವೈಯಕ್ತಿಕ ಜೀವನವನ್ನು ತ್ಯಾಗ ಮಾಡಿ ಸುಮಾರು 80 ವರ್ಷಗಳಿಗೂ ಹೆಚ್ಚು ಕಾಲ ನಿರಂತರವಾಗಿ ಅವಕಾಶವಂಚಿತ ಮಕ್ಕಳಿಗೆ ಜಾತಿ ಮತ ಅಂತಸ್ತುಗಳನ್ನು ಎಣಿಸದೆ ಅನ್ನದಾಸೋಹದ ಜೊತೆಗೆ ಅಕ್ಷರವನ್ನು ಕಲಿಸಿ ಅವರ ಬಾಳು ಉತ್ತಮ ಮಾರ್ಗದಲ್ಲಿ ಸಾಗಲು ಅಡಿಗಲ್ಲು ಹಾಕಿಕೊಟ್ಟಂಥವರು ನಮ್ಮ ಪೂಜ್ಯರು. ಈ ಜಂಗಮ ಮೂರ್ತಿಗಳಾದ ಶಿವಕುಮಾರ ಮಹಾಸ್ವಾಮಿಗಳು ಉದ್ದಾನ ಶಿವಯೋಗಿಗಳ ಅಣತಿಯಂತೆ 1941ರಲ್ಲಿ ಸಿದ್ಧಗಂಗಾ ಮಠದ ಉತ್ತರಾಧಿಕಾರಿಗಳಾಗಿ ಅಧಿಕಾರ ವಹಿಸಿಕೊಂಡರು. ನಂತರ ಸಿದ್ಧಗಂಗಾ ಕ್ಷೇತ್ರದ ಸ್ವರೂಪದಲ್ಲಿ ಆಮೂಲಾಗ್ರವಾಗಿ ಬದಲಾವಣೆಯಾಯಿತು. ತ್ರಿವಿಧ ದಾಸೋಹಿ ಈ ಶತಮಾನ ಕಂಡ ಅಪರೂಪದ ಶರಣರಾಗಿ ಶ್ರೀಗಳು ಅನ್ನ ಅಕ್ಷರ ಜ್ಞಾನ ದಾಸೋಹಗಳ ಮೂಲಕ ತ್ರಿವಿಧ ದಾಸೋಹದಲ್ಲಿ ತೊಡಗಿದ್ದರು. ಸಿದ್ಧಗಂಗಾ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಅದರ ಅಡಿಯಲ್ಲಿ ಬಾಲ್ಯದಿಂದ ಪದವಿಯವರೆಗೆ ಸಂಪೂರ್ಣ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಟ್ಟಂಥವರು ನಮ್ಮ ಶ್ರೀಗಳು. ಪ್ರಸ್ತುತ ಇಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ. ಕರ್ನಾಟಕದ ವಿವಿಧ ಮೂಲೆಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣ ಪಡೆಯಲು ಬರುತ್ತಿದ್ದಾರೆ. ಶಿಕ್ಷಣ ಮಾತ್ರವಲ್ಲದೆ ರೈತಾಪಿ ವರ್ಗದ ಅನುಕೂಲಕ್ಕಾಗಿ ಪ್ರತಿ ವರ್ಷ 1 ತಿಂಗಳ ಕಾಲ ರೈತ ಜಾತ್ರೆಯನ್ನು ಸಹ ನಡೆಸುತ್ತಾರೆ. ಹೀಗೆ ಪ್ರಶಸ್ತಿಗಳು, ಜಂಗಮ ಸಮಾಜ ಯಾವುದೇ ಪ್ರಖ್ಯಾತಿ ಪುರಸ್ಕಾರಕ್ಕೆ ಆಸೆ ಪಡದೆ ಮುನ್ನಡೆದರೂ ಅವರ ಕಾರ್ಯಕ್ಕೆ ಋಣಭಾರ ಸಲ್ಲಿಸುವ ಹೊಣೆ ಸಮಾಜದ್ದು. ಶ್ರೀಗಳ ಸಮಾಜಮುಖಿ ಕೆಲಸಕ್ಕೆ ಪದ್ಮಭೂಷಣ, ಕರ್ನಾಟಕ ರತ್ನ ಮುಂತಾದ ಪ್ರಶಸ್ತಿಗಳು ಒಳೆದು ಬಂದಿರುವಂತಹದ್ದು. 1965ರಲ್ಲಿ ಗೌರವ ಡಾಕ್ಟರೇಟ್ ಪದವಿ ಸಹ ದೊರೆತಿರುವಂತಹದ್ದು. ಭಾರತ್ನ ಪ್ರಶಸ್ತಿ ನೀಡಬೇಕೆಂಬುದು ನಮ್ಮೆಲ್ಲರ ಆಶೆ. ಸೊ ಇಂತಹ ನವಚೇತನ 2019 ಜನವರಿ 21ರಂದು ಮಧ್ಯಾಹ್ನ ಶ್ರೀಗಳು ಇಹಯಾತ್ರೆ ಮುಗಿಸಿದರು. ಶ್ರೀಗಳು ದೈಹಿಕವಾಗಿ ದೂರವಾದರೂ ತಮ್ಮ ಕಾರ್ಯಗಳ ಮೂಲಕ ಸದಾ ಬೆಳಗುತ್ತಿದ್ದಾರೆ. ಲಕ್ಷಾಂತರ ವಿದ್ಯಾರ್ಥಿಗಳ ಸ್ಮೃತಿ ಪಟಲದಲ್ಲಿ ಜ್ಞಾನರಾಗಿ, ಸಾವಿರಾರು ಭಕ್ತರ ಹೃದಯದಲ್ಲಿ ಅರಿವಿನ ಜ್ಯೋತಿಯಾಗಿ ಅದಮ್ಯವಾಗಿ ಅನಂತದವರೆಗೂ ಬೆಳಗುತ್ತಿದ್ದಾರೆ. ಇವರು ಲಿಂಗೈಕ್ಯರಾದ ದಿನ ಜನವರಿ 21. ಸೊ ಆ ಒಂದು ಸೇವೆಯ ಸ್ಮರಣಾರ್ಥಕವಾಗಿ ಕರ್ನಾಟಕ ಸರ್ಕಾರವು ಇದನ್ನು ದಾಸೋಹ ದಿನ ಎಂದು ಘೋಷಿಸಿದೆ. ಅಂದಿನಿಂದ ಇಂದಿನವರೆಗೂ ಪ್ರತಿ ವರ್ಷ ಜನವರಿ 21ನೇ ತಾರೀಕು ದಾಸೋಹ ದಿನವನ್ನಾಗಿ ಕರ್ನಾಟಕದ ವಿವಿಧ ರಾಜ್ಯಾದ್ಯಂತಲೂ ಸಹ ಆಚರಣೆಯನ್ನು ಮಾಡುವಂತಹದ್ದು. ಅದೇ ರೀತಿಯಾಗಿ ನಮ್ಮ ಒಂದು ಸಿದ್ಧಗಂಗಾ ಮಠ ಮೂಲ ಸಂಸ್ಥಾನದಲ್ಲಿ ಈ ಒಂದು ಆಚರಣೆಯನ್ನು ಸಹ ನಡೆಸಲಾಗುತ್ತಾ ಇದೆ. ಸೊ ನೋಡ್ತಾ ಇದ್ದೀರಾ ಈ ಒಂದು ಆಚರಣೆ ಎಷ್ಟು ವಿಜೃಂಭಣೆಯಿಂದ ಆಗ್ತಾ ಇದೆ. ವಿಶೇಷ ಅಲಂಕಾರ, ದೀಪಾಲಂಕಾರ, ಹೂವಿನ ಅಲಂಕಾರಗಳಿಂದ ಒಂದಿಷ್ಟು ದಾಸೋಹ ದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ನೋಡಿ ಇಲ್ಲಿ ಒಂದು ಮೆರವಣಿಗೆ ರಥವನ್ನು ಸಹ ಸಿದ್ಧಪಡಿಸಿ ಆಚರಣೆಯನ್ನು ಮಾಡ್ತಾ ಇರ್ತಕ್ಕಂಥ ಮಠದ ಆವರಣದಲ್ಲಿ ಎಲ್ಲಿ ನೋಡಿರೂ ಒಂದಿಷ್ಟು ಹಬ್ಬದ ವಾತಾವರಣ ಸಹ ಅಲ್ಲಿ ಆಯೋಜನೆ ಆಗಿದೆ. ಎಲ್ಲರೂ ಭಕ್ತಾದಿಗಳೆಲ್ಲರೂ ಸಹ ಜೊತೆಗೆ ಹಳೆಯ ವಿದ್ಯಾರ್ಥಿಗಳ ಸಮೂಹ ಎಲ್ಲವೂ ಸಹ ಅಲ್ಲಿ ನೆರೆದಿರುವಂತಹದ್ದು ನೋಡ್ತಾ ಇದ್ದೀವಿ. ನೋಡಿದು ಮೂಲ ಸಂಸ್ಥಾನ ನಮ್ಮ ಶಿವಕುಮಾರ ಸ್ವಾಮಿಗಳು ಕೂರ್ತಾ ಇದ್ದಂತಹ ಒಂದು ಸ್ಥಳ. ಅವರು ಕೂತು ಓದು ಧ್ಯಾನ ಮಾಡ್ತಾ ಇದ್ದಂತಹ ಸ್ಥಳ. ಎಲ್ಲರೂ ಬಂದು ಅಲ್ಲಿ ಆಶೀರ್ವಾದವನ್ನು ತಗೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ಸ್ಥಳ ನೋಡಿ ಇದು. ಸೊ ಅದನ್ನು ಈಗಲೂ ಸಹ ಅದೇ ರೀತಿಯಲ್ಲಿ ಪೂಜ್ಯ ಭಾವನೆಯಿಂದ ಪ್ರತಿನಿತ್ಯಲೂ ಸಹ ಅದನ್ನು ಪೂಜೆ ಮಾಡುವಂತಹದ್ದು ಆಗುತ್ತೆ, ನೋಡ್ತಾ ಇರ್ಬೋದು ನೀವು. ಸೊ ಹಾಗೆ ದಾಸೋಹಕ್ಕೆ ದಾರಿ
ನೋಡಿ ಈ ರೀತಿಯಾಗಿ ಆ ಮಠದ ಒಳಾವರಣದಲ್ಲಿ ಪ್ರವೇಶ ಮಾಡ್ತಾ ಹೋದರೆ ನಮ್ಮ ದಾಸೋಹಕ್ಕೆ ದಾರಿ ಕಾಣ್ತಾ ಇದೆ. ಅಲ್ಲಿ ದೊಡ್ಡ ದೊಡ್ಡ ಹಂಡೆಗಳನ್ನಿಟ್ಟಿದ್ರೆ ನಾವು ತಗೊಂಡು ಹೋಗೋದಂಥ ಧಾನ್ಯಗಳನ್ನು ಅಲ್ಲಿ ಕೊಡಬಹುದು. ಅಕ್ಕಿ, ರಾಗಿ, ಬೇಳೆ, ಕಾಳುಗಳು, ತರಕಾರಿಗಳು ಎಲ್ಲವನ್ನೂ ಸಹ ಇವೆಲ್ಲವೂ ದಾನದ ರೂಪದಲ್ಲಿ ಬರ್ತಾ ಇರ್ತದೆ. ಎಂದೂ ಸಹ ಬತ್ತಿ ಬರಡಾಗದೇ ಇರುವಂತಹ ಒಂದಿಷ್ಟು ಅಂಶ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ನೋಡ್ತಾ ನೋಡಿ. ತರಕಾರಿಗಳು ಸಾಲು ಸಾಲು ತರಕಾರಿಗಳು ಅಲ್ಲಿ ಇದ್ದಾವೆ, ಕಾಳುಗಳಿದ್ದಾವೆ, ರಾಗಿ ಇದೆ, ಅಕ್ಕಿ ಇದೆ, ಎಲ್ಲದೂ ಸಹ ಯಾವಾಗಲೂ ಸಹ ಶೇಖರಣೆ ಜಾಸ್ತಿನೇ ಇರುತ್ತೆ. ನೋಡಿ ಇಲ್ಲಿ ಭಕ್ತಾದಿ ವೃಂದಗಳೆಲ್ಲ ಇಂದು ದಾಸೋಹ ದಿನ 2 ಕಡೆ 3 ಕಡೆ ದಾಸೋಹ ನಡೀತಾ ಇರ್ತಕ್ಕಂಥದ್ದು ಒಂದು ಅದ್ಭುತವಾಗಿರ್ತಕ್ಕಂಥ ದಾಸೋಹ. ಬಂದಂಥ ಭಕ್ತಾದಿಗಳು ಹೊಟ್ಟೆ ತುಂಬ ಒಂದು ಪ್ರಸಾದವನ್ನು ಸ್ವೀಕರಿಸಿ ಹೋಗುವಂಥದ್ದಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ದಾಸೋಹವನ್ನು ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ನೋಡಿ ಇಲ್ಲಿ ಸಾವಿರಾರು ಭಕ್ತಾದಿಗಳೆಲ್ಲವೂ ಸಹ ಇಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ, ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ಈ ರೀತಿಯಾಗಿ ಒಂದು ವಿಶೇಷವಾಗಿ ಈ ದಾಸೋಹ ದಿನವನ್ನು ಅಂದು ಜನವರಿ 21ನೇ ತಾರೀಕು ಬೆಳಗ್ಗೆಯಿಂದನೂ ಸಂಜೆವರೆಗೂ ಸಹ ಅವರು ಈ ದಾಸೋಹ ವ್ಯವಸ್ಥೆಯನ್ನು ಮಾಡ್ತಾರೆ. ಬಂದಂಥ ಭಕ್ತರು ಯಾರೂ ಸಹ ಹಾಗೆ ಹೋಗೋಂಗಿಲ್ಲ, ಪ್ರಸಾದವನ್ನು ಸೇವಿಸಿ ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇದೊಂದು ರೀತಿಯಲ್ಲಿ ಅನ್ನದಾನ, ಅಕ್ಷರದಾನ ಈ ರೀತಿಯಲ್ಲಿ ಅವರು ತೆಗೆದುಕೊಂಡ ತ್ರಿವಿಧ ದಾಸೋಹದಲ್ಲಿ ಒಂದು ವಿಧದಲ್ಲಿ ನೋಡಿ ಅಲ್ಲಿ ಆ ಒಂದು ದಾಸೋಹದ ಕಾರ್ಯವನ್ನು ಮಾಡ್ತಾ ಇರತಕ್ಕಂಥದ್ದು ಅದೇ ಮಠದಲ್ಲಿ ಓದುತ್ತಾ ಇರತಕ್ಕಂಥ ವಿದ್ಯಾರ್ಥಿಗಳು ಆ ದಾಸೋಹವನ್ನು ಮಾಡ್ತಾ ಇದ್ದಾರೆ, ದಾಸೋಹದ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನೋಡಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಪಾಯಸ, ಹುಗ್ಗಿ ಆಗಿರ್ಬೋದು, ಜೊತೆಗೆ ಒಂದು ಮೈಸೂರು ಪಾಕ್ ಆಗಿರ್ಬೋದು, ಚಿತ್ರಾನ್ನ ಆಗಿರ್ಬೋದು, ಅನ್ನ ಸಾರು ಈ ರೀತಿಯಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಆಹಾರವನ್ನು ಒಂದು ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತಾ ಇರ್ತಕ್ಕಂಥದ್ದು ಮಾಲ್ದಿ ಅಂತ ಕರಿತೀವಿ ನಾವು. ಉತ್ತರ ಕರ್ನಾಟಕದ ಸೈಡೆಲ್ಲ ಜಾಸ್ತಿ ಬಳಸ್ತಾರೆ ಆ ಒಂದು ಮಾಲ್ದಿ. ಮತ್ತು ತುಪ್ಪ, ಈ ಹಸುವಿನ ತುಪ್ಪ, ಅದೇ ಒಂದು ಮಠದಲ್ಲಿ ತಯಾರಾದಂಥ ಹಸುವಿನ ತುಪ್ಪವನ್ನು ಎಲ್ಲರಿಗೂ ಸಹ ಸವಿಯೋದಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಸಿಹಿ ಇದೆ, ಪಾಯಸವನ್ನು ಸಹ ಮಾಡಿದರೆ. ಸೊ ಈ ನಿಟ್ಟಿನಲ್ಲಿ ವಿಶೇಷವಾಗಿರ್ತಕ್ಕಂಥ ದಾಸೋಹ ವ್ಯವಸ್ಥೆಯನ್ನು ಮಾಡಿದ್ದಂಥದ್ದು ನೋಡ್ತಾ ಇದ್ದೀವಿ ನಾವು. ಇಂದು ಈ ದಾಸೋಹ ದಿನಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತ ಸಾಗರಗಳು ಹರಿದು ಬರುತ್ತಾ ಇದೆ. ಸುಮಾರು 30,000 ರಿಂದ 40,000 ಜನ ಇದು ದಾಸೋಹವನ್ನು ಸ್ವೀಕರಿಸುವಂತಹ ಒಂದು ಲೆಕ್ಕ ಇದೆ. ಸೊ ಅದಕ್ಕೆ ಬೆಳಗ್ಗೆ ಹಚ್ಚಿದಂಥ ಒಲೆ ಆರದೇ ಇಲ್ಲ, ಯಾವತ್ತೂ ಆರೋದಿಲ್ಲ, ಇವತ್ತಂತೂ ಯಾವುದೇ ಕಾರಣಕ್ಕೂ ಆರೋದಿಲ್ಲ. ಆ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಸಹ ಮಾಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ದಾಸೋಹ ದಿನವನ್ನು ಅವರು ಆಚರಣೆ ಮಾಡ್ತಾ ಎಲ್ಲರಿಗೂ ಸಿಹಿ ವಿತರಿಸಿ, ಅಂದರೆ ಈ ರೀತಿಯ ವಿಶೇಷತೆ ಏನು ಅಂದರೆ ಮಾಲ್ದಿ ಮತ್ತು ತುಪ್ಪ ಪ್ರತಿಯೊಬ್ಬರಿಗೂ ಸಹ ತನ್ನ ಮಠದಲ್ಲೇ ಉತ್ಪಾದನೆ ಮಾಡಿದಂಥ ತುಪ್ಪ ಮತ್ತು ಮೈಸೂರು ಪಾಕ್ ಆಗಿರ್ಬೋದು, ಮತ್ತು ಮಾಲ್ದಿ ಆಗಿರ್ಬೋದು, ಪಾಯಸ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಬೇಕಾದಷ್ಟು ಕೇಳಿದಷ್ಟು ಒಂದು ತುಪ್ಪದ ವ್ಯವಸ್ಥೆ ಮತ್ತು ಮಾಲ್ದಿ ವ್ಯವಸ್ಥೆಯನ್ನು ಮಾಡಿದ್ದಂಥದ್ದನ್ನ ನೋಡ್ತಾ ಇದ್ದೀವಿ. ಲಕ್ಷಾಂತರ ಭಕ್ತರು ಸಹ ಇದನ್ನು ದಾಸೋಹದಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಹೋಗಿದ್ದಂಥದ್ದು ಒಂದು ವಿಶೇಷವಾಗಿ ನಾವು ಇಂದು ನೋಡ್ಬೋದಾಗಿದೆ. ಎಲ್ಲರಿಗೂ ಮಠಕ್ಕೆ ಬರುವಂತಹ ಎಲ್ಲರಿಗೂ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಉಚಿತ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಂಥ ಒಂದು ವ್ಯವಸ್ಥೆ ಇವತ್ತಲ್ಲ, ಪ್ರತಿನಿತ್ಯನೂ ಸಹ ನಡೀತಾ ಇದೆ. ಇವತ್ತು ಅದಕ್ಕೆ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಂಥದ್ದು ನೋಡ್ಬೋದಾಗಿದೆ ನಾವು. ನೋಡಿ ಈಗ ನೋಡ್ತಾ ಇದ್ದೀರಾ, ಎಲ್ಲರೂ ಪ್ರಸಾದ ವ್ಯವಸ್ಥೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ತುಂಬ ವೈಭವಿತವಾಗಿ, ತುಂಬ ಭಕ್ತಿಪೂರ್ವಕವಾಗಿ ಪ್ರಸಾದ ವ್ಯವಸ್ಥೆಯನ್ನು ಸ್ವೀಕರಿಸ್ತಾ ಇರ್ತಕ್ಕಂಥದ್ದು ನೋಡಿ. ಅವರು ಒಂದು ಹೊಟ್ಟೆ ತುಂಬಿ ಭಕ್ತ ಹಸಿದು ಹೋಗಬಾರ್ದು ಅನ್ನೋ ಒಂದು ಉದ್ದೇಶನ, ಯಾಕೆಂದರೆ ಯಾವುದೋ ಮೂಲೆಯಿಂದ ಬಂದಿರ್ತಾರೆ, ಯಾವುದೋ ಒಂದು ಜಿಲ್ಲೆಯ ಮೂಲೆಯಿಂದ ಬಂದಿರ್ತಾರೆ. ಸೊ ಅವರು ಬಂದು ಉಪವಾಸ ಹೋಗಬಾರ್ದು ಆ ಸಂದರ್ಭಕ್ಕೆ ತಕ್ಕಂತೆ, ಅದಕ್ಕೋಸ್ಕರ ಅವರು ಈ ರೀತಿಯಾಗಿರ್ತಕ್ಕಂಥ ಪ್ರಸಾದ ವ್ಯವಸ್ಥೆಯನ್ನು ಶಿವಕುಮಾರ ಸ್ವಾಮಿಗಳು ಒಂದು ಹೆಜ್ಜೆಯನ್ನು ಇಕ್ಕಿದಂಥದ್ದು ಅದು ಹಾಗೇ ಮುಂದುವರ್ಕೊಂಡು ಹೋಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಅವರ ಒಂದು ತತ್ವಗಳನ್ನು ಸಾದರಪಡಿಸಿಕೊಂಡು ಮುಂದೆ ಸಾಗ್ತಾ ಇರ್ತಕ್ಕಂಥ ನಮ್ಮ ಈಗ ಇರುವಂತಹ ಸ್ವಾಮಿಗಳಾಗಿದ್ದಾರೆ. ಈ ದಾಸೋಹ ದೇವದ ಒಂದು ಸ್ಮರಣೆ ಈ ನಿಟ್ಟಿನಲ್ಲೇ ಇದೆ ಇವತ್ತು. ಈ ಒಂದು ಪುಣ್ಯಸ್ಮರಣೆಗೆ ನಮ್ಮ ಈ ದೇಶದ ಉಪರಾಷ್ಟ್ರಪತಿಗಳು ಆಗಮಿಸಿದರು, ಕೇಂದ್ರ ಸಚಿವರು ಆಗಮಿಸಿದರು, ಯಡಿಯೂರಪ್ಪನವರು ಆಗಮಿಸಿದರು. ಸೊ ಒಂದು ವಿವಿಧ ರೀತಿಯಾಗಿರ್ತಕ್ಕಂತಹ ಎಲ್ಲ ನಾಯಕರುಗಳು ಆಗಮಿಸಿ ಒಂದು ವಿಜೃಂಭಣೆಯಿಂದ ಒಂದು ಅರ್ಥಪೂರ್ಣವಾಗಿ ಈ ದಾಸೋಹ ದಿನವನ್ನು ಆಚರಣೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರೂ ಖುಷಿ ತಂದಿರತಕ್ಕಂಥ ವಿಚಾರ. ನೀವು ಒಮ್ಮೆ ಬಂದು ಭೇಟಿ ಕೊಡಿ. ಸಿದ್ಧಗಂಗಾ ಮಠದ ಆಶೀರ್ವಾದವನ್ನು ಮತ್ತು ಗುರುಗಳ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.